ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವಿಪ್ ಉಲ್ಲಂಘಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಕಾರಣ ಸದಸ್ಯತ್ವ ಹಾಗೂ ಮಹಾಪೌರ ಸ್ಥಾನ ಕಳೆದುಕೊಳ್ಳುವಂತಾಯಿತು. ವೈಯಕ್ತಿಕವಾಗಿ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಈ ಬೆಳವಣಿಗೆ ಸಂತಸ ತಂದಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಸದಸ್ಯರ ಸಹಕಾರ ಹಾಗೂ ಪಕ್ಷದ ಹಿರಿಯರ ಆಶೀರ್ವಾದದೊಂದಿಗೆ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ಮಹಾಪೌರ ಹೇಮಲತಾ ಕಮಲ್ ಕುಮಾರ್ ಹೇಳಿಕೆ. ಹೂಡಾಗೆ ಭೂಮಿ ನೀಡಿದ ಗ್ರಾಮಸ್ಥರಿಗೆ ಶೀಘ್ರ ನಿವೇಶನ. ಗೇಕರವಳ್ಳಿ ಗ್ರಾಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಬೇಲೂರಿನಲ್ಲಿ ಪ್ರವಾಸಿಗರ ದಂಡು. ಮಳೆಯ ನಡುವೆಯೂ ಚನ್ನಕೇಶವ ದೇಗುಲ ದರ್ಶನ ಮಾಡಿ ಕಣ್ತುಂಬಿಕೊಂಡ ಪ್ರವಾಸಿಗರು. ಜೋರಾದ ವ್ಯಾಪಾರ ಚಟುವಟಿಕೆ. ವಾರ್ತೆಗಳ ವಿವರ. ಎಚ್.ಡಿ. ರೇವಣ್ಣ ಅವರ ಸಮ್ಮುಖದಲ್ಲಿ ಈ ಹಿಂದೆ ನಗರಸಭೆ ಜೆಡಿಎಸ್ ಸದಸ್ಯರು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಹೊಂದಾಣಿಕೆಯಂತೆ ನಡೆಯದೆ ಚಂದ್ರೇಗೌಡರು ಹಿರಿಯರ ಮಾತನ್ನು ತಪ್ಪಿದ್ರು. ನಂತರ ಆಯುಕ್ತರ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದ್ದು ಪಕ್ಷನಿಷ್ಠೆಗೆ ವಿರುದ್ಧವಾಗಿ ನಡೆಯುವವರಿಗೆ ತಕ್ಕ ಪಾಠವಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಈ ಒಂದು ಬೆಳವಣಿಗೆ ನಮಗೂ ಸೇರಿದಂತೆ ಕಾರ್ಪೊರೇಟರ್ಗಳಿಗೆ ಸಂತಸ ತಂದಿದೆ. ವಿಪ್ ಉಲ್ಲಂಘನೆ ಸಂಬಂಧ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲಿಂಗೇಶ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡರು ಆಯುಕ್ತರ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದರು. ಇದೀಗ ಚಂದ್ರೇಗೌಡರ ಸದಸ್ಯತ್ವ ರದ್ದಾಗಿದೆ. ಚುನಾವಣೆ ಸಂದರ್ಭದಲ್ಲಿ ವಿಪ್ ಉಲ್ಲಂಘಿಸಿ ತಟಸ್ಥರಾಗಿದ್ದ ಚಂದ್ರೇಗೌಡ ನಂತರ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಕಾರಣ ಸದಸ್ಯತ್ವ ಹಾಗೂ ಮಹಾಪೌರ ಸ್ಥಾನ ಕಳೆದುಕೊಳ್ಳುವಂತಾಯಿತು. ವೈಯಕ್ತಿಕವಾಗಿ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಈ ಬೆಳವಣಿಗೆ ಸಂತಸ ತಂದಿದೆ ಎಂದು ಹೇಳಿದರು. ಅಧ್ಯಕ್ಷರು ವಿಚಾರವಾಗಿ ಹಿಂದೆ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ಆಗಿನ ನಗರ ಪಾಲಿಕೆ ಆಗಿರ್ಲಿಲ್ಲ, ಆಗ ನಗರಸಭೆ ಎಲ್ಲ ಸದಸ್ಯರು ಸೇರಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ. ಇಷ್ಟು ತಿಂಗಳು ಇವರು ಮತ್ತು ಇಷ್ಟು ಇನ್ನೊಬ್ರು ಅಂತ ನಮ್ಮ ಪಕ್ಷದಿಂದ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಎಲ್ಲ ಒಂದ್ ಕಡೆ ನಮ್ಮ ಮಾಜಿ ನಮ್ಮ ಅಧ್ಯಕ್ಷರು ಅವರು ನಮ್ಮ ಒಂದು ಪಕ್ಷದ ಹಿರಿಯರ ಇದನ್ನ ಕೇಳದಲ್ಲಿ ಅವರು ಮಾತಿಗೆ ತಪ್ಪಿದ್ರು. ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಹೋಗಿದ್ವಿ. ಪೌರಾಯುಕ್ತರು ಸೇರಿ ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಇದಕ್ಕೆ ನಾವು ಕೋರ್ಟ್ಗೆ ಹೋಗಿರೋದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಇದೊಂದು ಪಾಠ. ಯಾಕೆಂದ್ರೆ ಪಕ್ಷದ ಯಾವತ್ತೂ ಪಕ್ಷಕ್ಕೆ ನಿಷ್ಠ ಇರಬೇಕು. ಇವತ್ತು ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಒಂದು ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಹಾಗಾಗಿ ಇವತ್ತು ನಮ್ಮ ಮಾಜಿ ಉಪಮೇಯರ್ ಅಂತ ನಮ್ಮ ಅಕ್ಕ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನ ಇವತ್ತು ತಗೊಂಡಿದ್ದಾರೆ. ಮೇಯರ್ ಆಗಿ ಇವತ್ತು ಚಾರ್ಜ್ ನ ತಗೊಂಡಿದ್ದಾರೆ. ಹಾಗಾಗಿ ನಮ್ಗೆಲ್ಲರಿಗೂ ಇವತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತೆಲ್ಲ ಕಾರ್ಯಕರ್ತರಿಗೆ ಮತ್ತೆಲ್ಲ ನಮ್ಮ ಏನೆಲ್ಲ ಕಾರ್ಪೊರೇಟರ್ಗಳಿಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಇನ್ ಮುಂದೆ ಈ ರೀತಿ ಆಗ್ಬಾರ್ದು. ನಮ್ಮ ಪಕ್ಷದಲ್ಲಿ ಮುಂದೆ ಯಾವತ್ತೂ ಕೂಡ ಏನು ಹಿರಿಯರು ಮತ್ತು ನಮ್ಮ ಮುಖಂಡರು ಮಾರ್ಗದರ್ಶನ ಕೊಡ್ತಾರೆ ಅದ್ರ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಇವತ್ತು ನಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷದಿಂದ ಒಂದು ಪಾಠವನ್ನು ತೋರಿಸಿದ್ದಾರೆ. ಪಕ್ಷ ಮಾಡೋದಕ್ಕೆ ಇವತ್ತು ಪಕ್ಷದ ಉಚ್ಚಾಟನೆ ಮಾಡಿದ್ರು ಸನ್ಮಾನ್ಯ ರೇವಣ್ಣ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರು ಲಿಂಗೇಶ್ ಅವರು ಮತ್ತು ತಾಲೂಕು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವರು ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಕೋರ್ಟ್ಗೆ ಹೋಗೋದ್ರಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಇವತ್ತು ಏನ್ ಸದಸ್ಯತ್ವನೇ ಅವ್ರದ್ದು ಸದಸ್ಯತ್ವನೇ ರದ್ದು ಮಾಡಿದ್ರೆ ನಾನು ಕೂಡ ಮಧ್ಯಾಹ್ನದ ಸಂಜೆ ಮೇಲೆ ನಾನು ಕೂಡ ಅವ್ರದ್ದು ಆರ್ಡರ್ ಕಾಪಿನ ನೋಡಿದೆ. ಹಾಗಾಗಿ ಪಕ್ಷಕ್ಕೆ ಇವತ್ತು ನಿಷ್ಠಾವಂತರು ಯಾರಿದ್ದಾರೆ ನಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತೋಷ. ಉಪ ಮಹಾಪೌರರ ಸ್ಥಾನದಿಂದ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ್ದು ಸದಸ್ಯರ ಸಹಕಾರ ಹಾಗೂ ಪಕ್ಷದ ಹಿರಿಯರ ಆಶೀರ್ವಾದದೊಂದಿಗೆ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವುದಾಗಿ ಮಹಾಪೌರ ಹೇಮಲತಾ ಕಮಲ್ ಕುಮಾರ್ ತಿಳಿಸಿದರು. ನಗರ ಪಾಲಿಕೆಯ ಆಯುಕ್ತ ಕೃಷ್ಣಮೂರ್ತಿ ಅವರಿಂದ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಕಾರಣ ಎಂ ಚಂದ್ರೇಗೌಡರ ಸದಸ್ಯತ್ವ ರದ್ದಾಗಿದ್ದು ಮಹಾಪೌರರ ಸ್ಥಾನದಿಂದ ವಜಾ ಮಾಡಲಾಗಿದೆ. ಹೀಗಾಗಿ ನಾನು ಅಧಿಕಾರ ಸ್ವೀಕರಿಸುವುದಾಗಿ ಹೇಳಿದರು. ಪಕ್ಷದ ಮುಖಂಡರಾದ ಎಚ್.ಡಿ. ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಆಯುಕ್ತರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಪಕ್ಷದ ನಾಯಕರು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರ ಸಹಕಾರದೊಂದಿಗೆ ಪಾಲಿಕೆಯನ್ನು ಸಮರ್ಥವಾಗಿ ಮುನ್ನಡೆಸುವ ಭರವಸೆ ಇದೆ ಎಂದು ಹೇಳಿದರು. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ಪಾರ್ಟಿಯ ಮುಖಂಡರುಗಳಿಗೆ ಧನ್ಯವಾದಗಳು. ಈ ಸುದ್ದಿ ನನಗೆ ಗೊತ್ತಾಗಿದ್ದು ನಾನು ಕಮಿಷನರ್ಗಳಿಂದ. ಇದು ವಿಪ್ ಜಾರಿಗೆ ಆಗಿತ್ತು ನಮ್ಮ ಅಧ್ಯಕ್ಷರಿಗೆ. ಅವರು ಅದನ್ನ ತೆರವುಗೊಳಿಸಿ ಉಲ್ಲಂಘನೆ ಮಾಡಿದಕ್ಕೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ. ಅದು ಉಪಾಧ್ಯಕ್ಷರಿಗೆ ಅವಕಾಶ ಸಿಕ್ಕಿದೆ. ಈಗ ಉಪಮೇಯರ್ ಆಗಿ
ಉಪಮೇಯರ್ಗೆ ಮೇಯರ್ಗೆ ಅವಕಾಶ ಸಿಕ್ಕಿದೆ. ಕೌನ್ಸಿಲರ್ಗಳ ಸಹಾಯದಿಂದ ನಾನು ಸಹಕಾರದಿಂದ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಬಲ್ಲೆ. ಇದು ನಂಗೆ ಸಿಕ್ಕಿದ್ದು ನನಗೆ ಸಿಕ್ಕಿದ್ದು ತುಂಬಾ ಅನಿವಾರ್ಯ, ನನಗೂ ಗೊತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣಕರ್ತರು ರೇವಣ್ಣ ಸರ್ ಮತ್ತೆ ಶಾಸಕರಾದ ಸ್ವರೂಪ್ ಸರ್ ಅವರು ನನಗೆ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಹಾಸನ ತಾಲೂಕಿನ ಗೇಕರಹಳ್ಳಿ ಗ್ರಾಮದಲ್ಲಿ ಇಂದು ಶ್ರೀಮತಿ ಚೆನ್ನಮ್ಮ ಶ್ರೀ ಎಚ್ ಡಿ ದೇವೇಗೌಡರ ಸಮುದಾಯ ಭವನವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಉದ್ಘಾಟಿಸಿದರು. ಗ್ರಾಮಕ್ಕೆ ಆಗಮಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರನ್ನು ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಭೂತಪೂರ್ವಕವಾಗಿ ಬರಮಾಡಿಕೊಂಡರು. ಸಮುದಾಯ ಭವನ ಉದ್ಘಾಟನೆಗೂ ಮುನ್ನ ಗ್ರಾಮದ ಹುಚ್ಚಮ್ಮದೇವಿ ದೇವಾಲಯದಲ್ಲಿ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಶಾಸಕ ಸ್ವರೂಪ್ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದ ಜನರ ಬಹುದಿನಗಳ ಬೇಡಿಕೆ ಆಗಿದ್ದ ಸಮುದಾಯ ಭವನ ಇಂದು ಉದ್ಘಾಟನೆಯಾಗಿದೆ. ಇಲ್ಲಿನ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಗ್ರಾಮದಲ್ಲಿ ಇನ್ನೂ ಹಲವು ಸಮಸ್ಯೆಗಳ ಬಗ್ಗೆ ಜನರು ನನ್ನ ಗಮನಕ್ಕೆ ತಂದಿದ್ದಾರೆ. ತಮ್ಮೆಲ್ಲರ ಸಹಕಾರದಿಂದ ನಾನು ಶಾಸಕನಾಗಿದ್ದೇನೆ. ತಮ್ಮ ಋಣ ತೀರಿಸುವ ಸಲುವಾಗಿ ತನ್ನ ಅವಧಿಯಲ್ಲಿ ನನ್ನ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಈ ಭಾಗದಲ್ಲಿ ವಿವಿಧ ಗ್ರಾಮಗಳ ಜನರು ತಮ್ಮ ಕೃಷಿ ಭೂಮಿಯನ್ನು ಲೇಔಟ್ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಅವರಿಗೆ ಸಿಗಬೇಕಾದ ಪರ್ಯಾಯ ನಿವೇಶನ ಇನ್ನೂ ಸಿಕ್ಕಿಲ್ಲ. ಮುಂದಿನ ವಾರದಲ್ಲಿ ಹೂಡಾ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಅವರಿಗೆ ಸಿಗಬೇಕಾದ ನಿವೇಶನ ಕೊಡಿಸುವ ಸಲುವಾಗಿ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಗೇಕರಹಳ್ಳಿ ಗ್ರಾಮದಲ್ಲಿ ಇವತ್ತು ಎಲ್ಲ ಹಿರಿಯರು, ಊರಿನ ಗ್ರಾಮಸ್ಥರು, ಎಲ್ಲರ ಮುಖಂಡರು ಎಲ್ಲರೂ ಸೇರಿ ಇವತ್ತು ಶ್ರೀಮತಿ ಚೆನ್ನಮ್ಮ ಮತ್ತು ಎಚ್ ಡಿ ದೇವೇಗೌಡರ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಆಗಮಿಸಿ ಇವತ್ತು ಹಲವಾರು ವರ್ಷಗಳಿಂದ ಇದು ಆಗಬೇಕಾಗಿತ್ತು. ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇದೊಂದು ಸದುಪಯೋಗವನ್ನು ಗ್ರಾಮಸ್ಥರು ಪಡ್ಕೋತಾರೆ. ಅದೇ ರೀತಿ ಭಗವಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆಲ್ಲ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡ್ತೀವಿ. ಶಿಕ್ಷಣ ಹಂಚಿಕೆ ವಿಚಾರದಲ್ಲಿ ಏನು ಉಳಾದವರು ಇಲ್ಲ ಗ್ರಾಮಸ್ಥರಿಗೆ ಒಂದು ಚರ್ಚೆ ಮಾಡಿ ತದನಂತರ ಅವರು ನಿವೇಶನವನ್ನು ಹಂಚಿಕೆ ಮಾಡಬೇಕು ಅಂತ ನಾವೆಲ್ಲ ಗ್ರಾಮಸ್ಥರ ಒಂದು ಒತ್ತಾಯ. ಅದೇ ರೀತಿ ಮುಂದಿನ ವಾರದಲ್ಲಿ ಏನು ಗ್ರಾಮಕ್ಕೆ ಗೇಕರಹಳ್ಳಿ ಇರ್ಬೋದು, ಸಮುದ್ರಹಳ್ಳಿ, ಅದೇ ರೀತಿ ಕೆಂಚಟ್ಟಹಳ್ಳಿ ಮತ್ತು ಬೂನಹಳ್ಳಿ ಗ್ರಾಮಕ್ಕೆ ಕೂಡಾದವರು ಏನು ನಮ್ಮ ಇದನ್ನು ಮೂಲಭೂತ ಸೌಕರ್ಯಗಳು UGD ರಸ್ತೆ ಆಗಿರ್ಬೋದು ಅವೆಲ್ಲ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ನಾವೆಲ್ಲ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ನಾವು ಕೂಡ ಒಂದು ಚರ್ಚೆನ ಮಾಡಿ ಒಂದು ಸಭೆಯನ್ನು ಮಾಡಿ ಅದನ್ನು ಮಾಡಿಸ್ತೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಗ್ರಾಮದ ಮುಖಂಡರಾದ ಧನುಷ್ ಗೌಡ, ಧರ್ಮ, ಸುಧಾಕರ್, ಶಿವರಾಮ್, ಮಲ್ಲೇಶ್, ನಾಗರಾಜ್, ಮೋಹನ್, ರಂಗಸ್ವಾಮಿ, ರಾಘವೇಂದ್ರ, ಹರೀಶ್, ರಂಗೇಗೌಡ, ರಂಗಸ್ವಾಮಿ, ಗಂಗಾಧರ್, ಸತೀಶ್, ಪ್ರತಾಪ್, ನಂದಕುಮಾರ್, ನವೀನ್, ಚೇತನ್, ಭುವನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ BR ಬೊಮ್ಮೇಗೌಡ ಇತರರು ಉಪಸ್ಥಿತರಿದ್ದರು. ರಾಜ್ಯ ದಿನಗಳು ಮುಂದುವರಿದ ಪರಿಣಾಮ ಮಳೆಯ ನಡುವೆಯೂ ಬೇಲೂರು ಪಟ್ಟಣದಲ್ಲಿ ಪ್ರವಾಸಿಗರ ಸಂಚಾರ ಗಣನೀಯವಾಗಿ ಹೆಚ್ಚಾಗಿದೆ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ವಿವಿಧೆಡೆಗಳಿಂದ ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸಿ ದರ್ಶನ ಮಾಡುತ್ತಿದ್ದು ವಿಶ್ವ ಪ್ರಸಿದ್ಧ ಶಿಲ್ಪಕಲಾ ಸೌಂದರ್ಯವನ್ನು ಕಣ್ತುಂಬಿಕೊಂಡರು. ಶುಕ್ರವಾರ, ಶನಿವಾರ, ಭಾನುವಾರ ಹಾಗೂ ಸರಣಿ ರಜೆಗಳ ಕಾರಣ ಕುಟುಂಬ ಸಮೇತವಾಗಿ ಪ್ರವಾಸಿಗರು ಸಾಲು ಸಾಲು ವಾಹನಗಳಲ್ಲಿ ಬಂದು ಪಟ್ಟಣದ ಬೀದಿಗಳು, ದೇವಾಲಯ ಆವರಣ ಜನಸಂದಣಿಯಿಂದ ಮಳೆಯ ತಂಪು ವಾತಾವರಣದಲ್ಲಿಯೇ ಪ್ರವಾಸಿಗರು ದೇವಾಲಯದ ದರ್ಶನಕ್ಕಾಗಿ ಸಹನೆಯಿಂದ ಸಾಲಿನಲ್ಲಿ ನಿಂತು ಸುತ್ತಮುತ್ತಲಿನ ಶಿಲ್ಪಕಲೆಯನ್ನು ವೀಕ್ಷಿಸುತ್ತಿದ್ದರು. ಪ್ರವಾಸಿಗರ ದಂಡು ಹೆಚ್ಚಾದ ಹಿನ್ನೆಲೆಯಲ್ಲಿ ಹೋಟೆಲ್ಗಳು, ಲಾಡ್ಜ್ಗಳು, ಸಾರಿಗೆ ಸೇವೆಗಳು ಸೇರಿದಂತೆ ವ್ಯಾಪಾರ ಕ್ಷೇತ್ರಕ್ಕೂ ಚೈತನ್ಯ ತುಂಬಿದೆ. ಊಟಕ್ಕೆ ಹೋಟೆಲ್ಗಳಲ್ಲಿ ಗಿಜಿಗುಟ್ಟಿದ ಜನಸಂದಣಿ, ವಾಹನ ನಿಲುಗಡೆ ಸ್ಥಳಾವಕಾಶದ ಕೊರತೆ, ರಸ್ತೆಗಳ ದಟ್ಟಣೆ ಕಂಡುಬಂದಿತು. ಸ್ಥಳೀಯ ವ್ಯಾಪಾರಸ್ಥರು ಪ್ರವಾಸಿಗರಿಂದ ಉತ್ತಮ ಆದಾಯ ಲಭಿಸುತ್ತಿರುವುದರಿಂದ ಸಂತೋಷ ವ್ಯಕ್ತಪಡಿಸಿದರು. ಪ್ರವಾಸಿಗರ ಅನುಭವ ಹಂಚಿಕೊಂಡ ಕೆಲವರು, ಮಳೆ ಇನ್ನಷ್ಟು ಸುಂದರ ವಾತಾವರಣ ಸೃಷ್ಟಿಸಿದೆ, ಬೇಲೂರಿನ ಶಿಲ್ಪಗಳು ಜೀವಂತವಾಗಿರುವಂತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಪ್ರವಾಸಿಗರ ಅನುಕೂಲಕ್ಕಾಗಿ ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯ ಸ್ಥಳೀಯರಲ್ಲಿ ಕೇಳಿಬಂದಿದೆ. ಒಟ್ಟಿನಲ್ಲಿ ಮಳೆಯ ನಡುವೆಯೇ ಬೇಲೂರು ಪುನಃ ಪ್ರವಾಸಿಗರ ನೆಚ್ಚಿನ ತಾಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೇವಲ ಮೊಬೈಲ್, ಟಿವಿಯಲ್ಲಿ ಸಮಯ ವ್ಯರ್ಥ ಮಾಡಿ ತಮ್ಮ ಅಮೂಲ್ಯವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಇಂತಹ ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಲೆ ಮೈಗೂಡಿಸಿಕೊಂಡರೆ ಮುಂದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದು ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಸಲಹೆ ನೀಡಿದರು.
ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 69ನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಮೊಬೈಲ್, ಟಿವಿ ಹಾಗೂ ಇತರೆ ಆಕರ್ಷಣೆಯಿಂದ ಮಕ್ಕಳು ಹಾಳಾಗುತ್ತಿದ್ದು, ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡರೆ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಬಹುದು. ಟಿವಿ ಹಾಗೂ ಮೊಬೈಲ್ನಿಂದ ಮಕ್ಕಳು ಹೆಚ್ಚಿನ ರೀತಿ ಹಾಳಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗೆ ನಮ್ಮ ಕಣ್ಣ ಮುಂದೆ ಅನೇಕ ನಿದರ್ಶನಗಳಿವೆ ಎಂದರು. ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮೂಲಕ ಮಕ್ಕಳ ನೃತ್ಯ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಾಗುತ್ತಿದೆ. ಇದರಿಂದ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು. ಯಾಕೆಂದ್ರೆ ಈಗ ಟಿವಿ, ಟೆಲಿವಿಷನ್ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಹಾಗಾಗಿ ನೃತ್ಯ, ಸಂಗೀತ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡ್ರೆ ಮಕ್ಕಳುಗಳು ತುಂಬ ಒಳ್ಳೆಯ ಭವಿಷ್ಯಕ್ಕೆ ಮುಂದೆ ಹೋಗ್ತಾರೆ. ಈ ಟಿವಿಯಿಂದ ತುಂಬ ಮಕ್ಕಳು ಹಾಳಾಗಿರೋದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನೀವು ನೃತ್ಯ ಕಲೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವೆಲ್ಲ ನೃತ್ಯ ಕಲೆಗೆ ಸೇರಿಸೋದ್ರಿಂದ ಮುಂದೆ ಅವರ ಜೀವನ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಬಲ್ಲೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಆಕೆಯಲ್ಲಿರುವ ಸಂಸ್ಕಾರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಕಾರಣವಾಗಿದೆ. ಈ ನೃತ್ಯದ ಕೆಲ ಮೂಲಕ ಮಕ್ಕಳಿಗೆ ಉಜ್ವಲ ಭವಿಷ್ಯ ದೊರಕಲಿ. ಈ ದೇಶವಲ್ಲದೆ ಹೊರದೇಶದಲ್ಲೂ ಕೂಡ ಸ್ವಾತಿಯವರು ತಮ್ಮ ಕಲೆಯನ್ನು ದಾರಿಗೆರೆಯುತ್ತಿದ್ದಾರೆ. ಕೇವಲ ಎಂಬುದು ವೈಭವವಲ್ಲ, ಇದರಿಂದ ಆರೋಗ್ಯ, ಮಾನಸಿಕ ನೆಮ್ಮದಿ ಸಿಗಲಿದೆ. ಅನೇಕರು ದೇಹದ ಆರೋಗ್ಯಕ್ಕಾಗಿ ಜಿಮ್, ಇತರೆ ಕಡೆ ವಾಲುತ್ತಿದ್ದಾರೆ. ಆದರೆ ನೃತ್ಯ ಎಂಬುದು ಎಲ್ಲದಕ್ಕೂ ಮೀರಿದ್ದಾಗಿದೆ ಎಂದು ಹೇಳಿದರು. ಅವರ ತಂದೆ ನನಗೆ ಪರಿಚಯವಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಬರ್ತಾರೆ ಪ್ರಪ್ರಥಮವಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಆ ಹೆಣ್ಣು ಮಗಳು ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ. ಇವತ್ತು ತಾಲೂಕಿನಿಂದ ಜಿಲ್ಲೆ, ಜಿಲ್ಲೆಯಿಂದ ಅಂತರ್ಜಿಲ್ಲೆ, ರಾಜ್ಯ, ಹೊರ ಜಿಲ್ಲೆ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರೂ ಕೂಡ ಆ ಹೆಣ್ಣು ಮಗಳಲ್ಲಿರ್ತಕ್ಕಂಥ ಸಂಸ್ಕಾರ ಇವತ್ತು ಸ್ವಾತಿ ಭಾರದ್ವಾಜರನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಮಾಡಿದೆ ಅಂತ ಹೇಳ್ತಾ, ಚನ್ನರಾಯಪಟ್ಟಣದಲ್ಲೂ ಕೂಡ ಮಕ್ಕಳಿಗೆ ತರಬೇತಿಯನ್ನು ಕೊಡುವುದರ ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ತರಬೇತಿಯನ್ನು ನೀಡುತ್ತಾ ಅಂತರ್ಜಾಲದ ಮೂಲಕ ಹೊರ ರಾಷ್ಟ್ರದ ಮಕ್ಕಳಿಗೂ ಕೂಡ ನೃತ್ಯವನ್ನ ಹೇಳಿಕೊಡುತ್ತಾ ಇವತ್ತು 68ನೇ ನೃತ್ಯೋತ್ಸವವನ್ನ ಇವತ್ತು ಹಾಸನದಲ್ಲಿ 2ನೇ ಬಾರಿಗೆ, ಮೊದಲು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದಿತ್ತು, ಇವತ್ತು ಮತ್ತೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಾಡುವ ಮೂಲಕ ಪದೇ ಪದೇ ಆ ಹೆಣ್ಣು ಮಗಳು ಹಾಸನ ಜಿಲ್ಲೆಯನ್ನ, ಹಾಸನ ಜಿಲ್ಲೆಯ ಮಾಧ್ಯಮದವರನ್ನ, ಹಾಸನ ಜಿಲ್ಲೆಯ ಎಲ್ಲರನ್ನು ಕೂಡ ನೆನೆಸುವಂತ ಕೆಲಸ ಮಾಡ್ತಾ ಇರೋದನ್ನು ನೋಡಿದ್ರೆ ಆ ಹೆಣ್ಣು ಮಗಳು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಕೆ ಬೆಳೀತಾಳೆ ಅನ್ನೋದು ನನಗೆ ನಿಜವಾಗ್ಲೂ ಇವತ್ತು ಅನ್ನಿಸ್ತಾ ಇದೆ. ತುಂಬಾ ಸಂತೋಷದ ವಿಚಾರ. ಕೇವಲ ನೃತ್ಯೋತ್ಸವ ಅಂದ್ರೆ ನಾವು ಏನ್ ಕಂಡಿದ್ದೀವಿ ಅಂದ್ರೆ ಇದು ಶ್ರೀಮಂತರ ಒಂದು ವೈಭೋಗದ ನೃತ್ಯ ಅಂತ ನಾವು ಅನ್ಕೊಂಡಿದ್ದೀವಿ. ನೃತ್ಯ ಕೇವಲ ವೈಭೋಗ ಅಲ್ಲ. ಇದು ಈ ನೃತ್ಯದ ಮೂಲಕ ಕೇವಲ ನಾವೇನೋ ಸಂತೋಷ ಪಡ್ತೀವಿ ಅನ್ನೋದಲ್ಲ, ಇದರಲ್ಲಿ ಆರೋಗ್ಯ ಇದೆ, ನಮ್ಮ ಮಾನಸಿಕವಾದಂಥ ನೆಮ್ಮದಿ ಇದೆ. ಏನಿವತ್ತು ಹಲವಾರು ಜನ ಬೆಳಗ್ಗೆ ಎದ್ದು ಫಿಟ್ನೆಸ್ಗೋಸ್ಕರ ಜಿಮ್ಗೆ ಹೋಗ್ತಾರೆ, ಏರೋಬಿಕ್ಸ್ಗೆ ಹೋಗ್ತಾರೆ, ಅದು ಬೇರೆ ತರ. ಆದ್ರೆ ಈ ಒಂದು ನೃತ್ಯದ ಮೂಲಕ ಏರೋಬಿಕ್ಸ್ ಅನ್ನು ಮೀರಿ, ಜಿಮ್ನಾಶಿಯಂನ ಮೀರಿ, ಜಿಮ್ ಅನ್ನ ಮೀರಿದಕ್ಕಿಂತ ಹೆಚ್ಚು ನೃತ್ಯಾಭ್ಯಾಸದಲ್ಲಿ ಭವಿಷ್ಯವೂ ಇದೆ. ತನ್ನ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಇದರಲ್ಲಿ ಗಮನವನ್ನು ಹರಿಸಿದೆ. ಆದ್ರೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಉತ್ತಮಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೇವಲ ಈ ಸಂದರ್ಭದಲ್ಲಿ ವಿದೂಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್, ಜೆಡಿಎಸ್ ಮುಖಂಡರಾದ ಕಮಲ್ ಕುಮಾರ್, ಚಂದನ್, ಚೈತ್ರ, ಸತ್ಯನಾರಾಯಣ್, ದಿವ್ಯಾರಾಣಿ, ಸುಭೀಕ್ಷಾ, ಗಣೇಶ್ ಇತರರು ಉಪಸ್ಥಿತರಿದ್ದರು. ಮಣ್ಣಿನ ಗಣೇಶ ಪರಿಸರಕ್ಕೆ ಉತ್ತಮವಾಗಿದ್ದು, ಮುಂದಿನ ವರ್ಷಕ್ಕೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಸೇರಿಸಿ ಗಣಪ ಮೂರ್ತಿ ನಿರ್ಮಾಣ ಮಾಡುವ ಮೂಲಕ ಜಲಚರ ಜೀವಿಗಳಿಗೆ ಆಹಾರವಾಗಿ ನೀಡಬಹುದು ಎಂದು ಮಾಜಿ ಶಾಸಕ ಹಾಗೂ ಪರಿಸರಕ್ಕಾಗಿ ನಾವು ಸಂಘಟನೆ ರಾಜ್ಯಾಧ್ಯಕ್ಷ ಎಟಿ ರಾಮಸ್ವಾಮಿ ಸಲಹೆ ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನನ್ನ ಗಣಪ ಮಣ್ಣಿನ ಗಣಪ ಎಂಬ ಕಾರ್ಯಾಗಾರವನ್ನು ಕನ್ನಡ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಣ್ಣಿನ ಗಣಪತಿ ಪರಿಸರದ ಉಳಿವಿಗಾಗಿ ಮಾಡುತ್ತಿರುವುದು ಒಳ್ಳೆಯ ಸಂಸ್ಕೃತಿ. ಪಿಒಪಿ ಬಣ್ಣದ ಗಣಪತಿ ಪರಿಸರಕ್ಕೆ ಹಾನಿ ಮಾಡುತ್ತವೆ. ಜೊತೆಗೆ ನಮ್ಮ ಸುತ್ತಮುತ್ತಲ ವಾತಾವರಣ ಕಲುಷಿತವಾಗಿದ್ದು, ಉತ್ತಮ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
ಪರಿಸರ ಚೆನ್ನಾಗಿದ್ದರೆ ನಾವುಗಳೆಲ್ಲ ಆರೋಗ್ಯವಂತರಾಗಿರುತ್ತೇವೆ. ನನ್ನ ಗಣಪ ಮಣ್ಣಿನ ಗಣಪ ಎನ್ನುವ ಶೀರ್ಷಿಕೆ ಉತ್ತಮವಾಗಿದೆ. ಮುಂದಿನ ವರ್ಷ ಗೋಧಿ ಹಿಟ್ಟಿನ ರಾಗಿ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಕಲಸಿ ಆ ಮೂಲಕ ಗಣಪ ಮಾಡಿ ಎಂದು ಸಲಹೆ ನೀಡಿದರು. ಮಣ್ಣಿನ ಗಣಪವನ್ನು ತಯಾರು ಮಾಡುವ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಇದೆಲ್ಲವೂ ಕೂಡ ಸಂತೋಷ ಮತ್ತು ಸ್ವಾಗತಾರ್ಹವಾದಂಥ ವಿಷಯ. ಇಂದು ನಾವೆಲ್ಲ ಕಾಣ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರವೂ ಕೂಡ ತುಂಬ ಹಾಳಾಗಿದೆ. ನಾವು ಕುಡಿಯುವ ನೀರು, ಸೇವಿಸುವ ಗಾಳಿ, ನಾವು ಊಟ ಮಾಡುವ ಆಹಾರವೂ ಕೂಡ ಕಲುಷಿತವಾಗಿದ್ದು ಎಲ್ಲ ಜೀವಗಳು ಕೂಡ ಸಂಕಷ್ಟದಲ್ಲಿ ಇದ್ದಾವೆ. ಅವನ್ನ ವಿಷ ಮುಕ್ತ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ದೊಡ್ಡ ಕರ್ತವ್ಯ, ಜವಾಬ್ದಾರಿ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಪರಿಸರ ಆರೋಗ್ಯಕರವಾಗಿದ್ದರೆ, ಚೆನ್ನಾಗಿದ್ರೆ ನಾವು ಆರೋಗ್ಯವಾಗಿ ಚೆನ್ನಾಗಿರ್ತೀವಿ. ಪರಿಸರ ಹಾಗಾದರೆ ನಾವು ಕೂಡ ನಮ್ಮ ಆರೋಗ್ಯ ತುಂಬ ತಿಳಿಸಿ ಹೋಗ್ತೀವಿ. ಪರಿಸರವೇ ನಮ್ಮ ಜೀವ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ನಮ್ಮ ಜೀವ ಪರಿಸರದಲ್ಲಿ ಅಂತೇಳಿ ನಾವು ತಿಳ್ಕೊಳ್ತೀವಿ. ಅದಕ್ಕಾಗಿ POP ಗಣಪತಿಯನ್ನ ಮಾಡಿ ನೀರು ತಗೊಂಡು ವಿಸರ್ಜನೆ ಮಾಡಿದರೆ ಈಗಾಗಲೇ ಕಲುಷಿತವಾಗಿರುವ ನೀರು ಮತ್ತಷ್ಟು ಕಲುಷಿತ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನಾವು 1 ತಿಂಗಳ ಹಿಂದೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. POP ಮಾಡ್ತಕ್ಕಂಥ ಗಣಪತಿಗಳನ್ನು ನಿಷೇಧಿಸಿ ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡಿ ಅಂತ ಹೇಳಿ. ಆ ಬಗ್ಗೆ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪತ್ರ ಬರೆದಿದ್ದಾರೆ. ಆ ದೃಷ್ಟಿಯಿಂದ POP ಗಣಪತಿಯನ್ನ ಅಚ್ಚುಕಟ್ಟು ಮಾಡಿಕೊಂಡು ಬಣ್ಣ ಹಾಕಿ ಕೆಮಿಕಲ್ಸ್ ಹಾಕಿ ಮಾಡಿಬಿಡ್ತಾರೆ. ಅದನ್ನು ತಗೊಂಡು ನೀರು ಬಿಡೋದ್ರಿಂದ ಇನ್ನಷ್ಟು ಆ ನೀರನ್ನ ಕಲುಷಿತ ಮಾಡ್ತಾ ಇದ್ವಿ. ಅದಕ್ಕಾಗಿ ಇವತ್ತು ಎಲ್ಲ ಸಂಘಟಕರು ಸೇರಿ ನಮ್ಮ ಗಣಪ ಮಣ್ಣಿನ ಗಣಪ ಅಂತ ಹೇಳಿ ಒಂದು ಘೋಷವಾಕ್ಯದೊಂದಿಗೆ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಮಣ್ಣು ತಗೊಂಡು ಮತ್ತು ಮಣ್ಣನ್ನ ಕೆರೆಗೆ ಹಾಕೋದ್ರ ಬದಲು ಜಲಚರ ಜೀವಿಗಳಿಗೆ ಆಹಾರ ಆಗ್ತಕ್ಕಂಥ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮಾಡಿದರೆ ನಾವು ಆ ಜಲಚರ ಜೀವಿಗಳಿಗೆ ಆಹಾರವನ್ನು ಒದಗಿಸಬೇಕಾಗ್ತದೆ. ಇನ್ನೂ ಪುಣ್ಯ ಹೆಚ್ಚು ಬರ್ತದೆ, ಇನ್ನೂ ಪಾವಿತ್ರತೆಯನ್ನು ಕಾಪಾಡ್ಕೊಂಡಾಗ್ತದೆ. ಆ ದಿಕ್ಕಿನಲ್ಲಿ ಮುಂದಿನ ವರ್ಷದಿಂದ ಮಣ್ಣು ಕೆರೆ ತಗೊಂಡು ಮತ್ತು ಕೆರೆಗೆ ತಗೊಂಡು ಮಣ್ಣು ಬಿಡೋದ್ರ ಬದಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ಇದರಿಂದ ಮಣ್ಣಿನ ಗಣಪ ಪೂಜೆಗೆ ಅನುಕೂಲವಾಗಿದೆ. ಇಂತಹ ಗಣಪತಿ ತಯಾರು ಮಾಡುವ ಕಾರ್ಯಾಗಾರದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ರವಾನಿಸುತ್ತಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ಬಣ್ಣದ POP ಗಣಪತಿ ತಯಾರಿಸುವುದನ್ನು ತಡೆದು ಪರಿಸರ ಅನುಕೂಲವಾಗುವಂತಹ ಗಣಪತಿ ಮಾಡಲು ಜಾಗೃತಿ ಮೂಡಿಸಿ ಎಂದು ಹೇಳಿದರು. ನಮ್ಮ ಹಾಸನದಲ್ಲಿ ಈಗ ಆರಂಭ ಆಗಿದೆ ರಾಜಕೀಯ ಗಣೇಶೋತ್ಸವ ಆರಂಭ ಆಗ್ತದೆ. ಅಲ್ಲಿ ಯಾರೋ ಗಣಪತಿ ಇರ್ತಾರೆ ಅಂತೇಳಿ ಇಲ್ಲಿ ಗಣಪತಿ ಇರೋದು, ಅವರು 21ನೇ ಇರ್ತಾರೆ ಅಂತೇಳಿ 22ನೇ ಇರೋದು. ಇದು ರಾಜಕೀಯವಾದಂತಹ ಗಣೇಶೋತ್ಸವ ನಡೀತಾ ಇದೆ. ಬಾಲಗಂಗಾಧರ ತಿಲಕ್ ಅವರು ಸಂಘಟನೆಯನ್ನ ಸ್ವತಂತ್ರ ಸಂಗ್ರಾಮಕ್ಕಾಗಿ ಗಣೇಶೋತ್ಸವನ್ನ ಆರಂಭ ಮಾಡಿದ್ರು. ಇವತ್ತು ಅದೇ ಗಣೇಶೋತ್ಸವ ಇವತ್ತು ಜಾತ್ಯತೀತವಾಗಿರಬೇಕಾದಂತ ಒಂದು ಸಂಬಂಧವನ್ನ, ಸಂಭ್ರಮವನ್ನ, ಹಬ್ಬದ ಆಚರಣೆಯನ್ನ ರಾಜಕೀಯ ಪಕ್ಷಗಳು ಇವತ್ತು ಹಬ್ಬದ ರೂಪದಲ್ಲಿ, ಗಣೇಶನ ರೂಪದಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅತ್ಯಂತ ವಿಷಾದನೀಯ ಅಂತ ಹೇಳ್ತಾ, ಒಂದು ಧಾರ್ಮಿಕ ಭಾವನೆಗಳಿಗೆ ಇದು ಒಳ್ಳೆಯ ಸಂದೇಶವನ್ನ ನೀಡೋದಿಲ್ಲ ಅಂತ ಹೇಳ್ತಾ, ಅದರ ನಡುವೆಯೂ ಕೂಡ ಇವರು ಒಂದೇ ಮಾತ್ರ ಗೆಳೆಯರ ಬಳಗದವರು ಇಂಥ ಒಂದು ಮಣ್ಣಿನ ಗಣಪ ಅಂತೇಳಿ ಪರಿಸರಕ್ಕೆ ಪೂರಕವಾದಂತ ಗಣೇಶನನ್ನ ತಯಾರಿಸುವಂತ ಕೆಲಸವನ್ನ
ಮಾಡುವ ಸಲುವಾಗಿ, ಜೊತೆಗೆ ಪರಿಸರ ಉಳಿಸುವ ಸಂದೇಶವನ್ನು ನೀಡುವ ಸಲುವಾಗಿ ಇಲ್ಲಿ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಅತ್ಯುತ್ತಮವಾದವರನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗೂ ಕೂಡ ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ವಕೀಲ ಎಚ್.ಎಸ್. ಮಂಜುನಾಥ್, ಪ್ರಣವ್ ಭಾರದ್ವಾಜ್, ಕಟ್ಟಾಯ ಶಿವಕುಮಾರ್, ಶೋಭನ್ ಬಾಬು, ಶ್ರೀಕಾಂತ್, ವಕೀಲ ಮನು, ನಾಗರಾಜ್, ಪೂಜಾ ರಘುನಂದನ್, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪೋಷಕರು, ಮಕ್ಕಳು ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್. ಇಂಡಿಪೆಂಡೆನ್ಸ್ ಡೇ ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನ ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫ್ರೀಡಮ್ ಕಮ್ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat ₹7,000 off per carat. Exclusively available at all Bhima showrooms where tradition shines. TNC apply. ನಿಮ್ಮ ಮಕ್ಕಳು ನವೋದಯ, ಸೈನಿಕ್ ಮತ್ತು RMS ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ? 7, 8, 9 ಮತ್ತು 10ನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ? ಹಾಗಾದರೆ ತಡ ಏಕೆ? ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕ ನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ. ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು, ಕಳೆದ 4 ವರ್ಷದಲ್ಲಿ 100 ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕಳೆದ 3 ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು, ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು, ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ. ಆಸಕ್ತರು ಹಿಂದೆ ಭೇಟಿ ನೀಡಬಹುದು. ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676399929. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್,
700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9664566474. Hope you've understood everything. Okay, bye. ಹೇಳ್ದೆ ಅಲ್ವಾ? ಏನ್ ಹೇಳ್ದೆ? ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ. ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ. ಇನ್ನ ರಿಸಲ್ಟೇ ಬಂದಿಲ್ಲ, ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು. ನನಗ್ ಗೊತ್ತಿಲ್ವಾ? ನೀನ್ ನನ್ ಮಗಳಲ್ವಾ? ಅಪ್ಪ, GRT ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ? ನಿನಗೆ ಗೊತ್ತು? ಅವಳು ನಿಮ್ ಮಗಳಲ್ವಾ? ಅವಳಗ್ ಗೊತ್ತಿಲ್ವಾ? ಈಗ ಕೊಳ್ಳೋಣ, ಆಮೇಲೆ ಕಾರಣ ಹುಡುಕೋಣ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ, ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು, ಲೇಟೆಸ್ಟ್ ಡಿಸೈನ್ಸ್, ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ. 18% ವರೆಗೆ ವೇಸ್ಟೇಜ್ ಇಲ್ಲ. GRT ಜ್ಯುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ. GRT ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಸ್ಕಾಲರ್ಸ್ ಶಾಲೆಯಲ್ಲಿ 14ನೇ ವರ್ಷದ ಗೋಕುಲಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಶಾಲಾ ಮಕ್ಕಳೊಂದಿಗೆ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಾವಣ್ಯ ಪಡಿಯಾರ್ ಮತ್ತು ಶ್ರೀಮತಿ ಸುವರ್ಣ ಶಿವಶಂಕರ್ ಭಟ್ ರವರು ಆಗಮಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಪುಟ್ಟ ಪುಟ್ಟ ರಾಧಾಕೃಷ್ಣರಿಗೆ ಬೆಣ್ಣೆ ತಿನ್ನಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು. ಸ್ಕಾಲರ್ಸ್ ಶಾಲೆಯ ಮಾಂಟೆಸರಿ ವಿದ್ಯಾರ್ಥಿಗಳು ರಾಧಾಕೃಷ್ಣ ವೇಷಧಾರಿಗಳಾಗಿ ಬಂದದ್ದು ಒಂದು ಹಬ್ಬದಂತಿತ್ತು. ರಾಧಾಕೃಷ್ಣರೇ ಧಾರೆಗಿಳಿದು ಬಂದರೇನೋ ಎಂಬಂತೆ ಭಾಸವಾಗುತ್ತಿತ್ತು ಹಾಗೂ ನಂದಗೋಕುಲವೇ ಕಣ್ಣ ಮುಂದೆ ಕಾಣುವಂತಿತ್ತು. ಬಾಲ ರಾಧಾಕೃಷ್ಣರ ಆಟ, ತುಂಟಾಟ, ನೃತ್ಯಗಳು ಕೃಷ್ಣನ ಬಾಲಲೀಲೆಯನ್ನು ನೆನಪಿಸಿತು. ಕೃಷ್ಣನ ಬಾಲಲೀಲೆಗಳನ್ನು ತಾಯಂದಿರು ತಮ್ಮ ಮಕ್ಕಳಲ್ಲಿ ಕಂಡರು ಹಾಗೂ ಮಕ್ಕಳಿಗೆ ರಾಧಾಕೃಷ್ಣರ ಉಡುಗೆಗಳನ್ನು ತೊಡಿಸಿ ಸಂಭ್ರಮಿಸಿದ್ರು. ಭಗವದ್ಗೀತೆಯನ್ನು ಇಡೀ ಜಗತ್ತಿಗೆ ಸಾರಿದ ಶ್ರೀಕೃಷ್ಣನ ಮಹಿಮೆ ಅಪಾರ. ಅಂತಹ ಶ್ರೀಕೃಷ್ಣನನ್ನು ಹಾಡಿ ಹೊಗಳುವುದು ಅಸಾಧ್ಯ. ರಾಧಾಕೃಷ್ಣ ವೇಷಧಾರಿಗಳನ್ನು ಕಂಡು ಮನ ತುಂಬಿ ಬಂದಿತು. ಮಕ್ಕಳು ಭಗವದ್ಗೀತೆಯನ್ನು ಕಲಿಯಿರಿ, ಇದು ಕೇವಲ ಕೃಷ್ಣ ಅರ್ಜುನನಿಗೆ ಮಾತ್ರ ಬೋಧಿಸಿದ್ದಲ್ಲ, ಇಡೀ ವಿಶ್ವಕ್ಕೆ ಸಾರಿದ ಸಂದೇಶ. ಪೋಷಕರು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್, ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಕನ್ನಡ ವಿಭಾಗ ರೋಟರಿ ಕ್ಲಬ್ ಹೊಳೆನರಸೀಪುರ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಹೊಳೆನರಸೀಪುರ ಇವರ ಸಂಯುಕ್ತಾಶ್ರಯದಲ್ಲಿ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಸ್ವಾತಂತ್ರ್ಯ ಚಳವಳಿ ಕನ್ನಡ ಕಾವ್ಯದ ಪ್ರತಿಕ್ರಿಯೆ ಎಂಬ ವಿಷಯ ಕುರಿತು ವಿದ್ಯಾರ್ಥಿಗಳಿಗೆ ಚುಟುಕು ರಚನೆ, ಚುಟುಕು ವಾಚನ ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಮಂಜುನಾಥ್, ಚುಟುಕು ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಶ್ರೀ ಮುರಳೀಧರ ಗುಪ್ತಾ ಹಾಗೂ ಶ್ರೀ ಅಶೋಕ ಎಚ್ಎಸ್, ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಜಯಚಂದ್ರ ಎಂಎಸ್, ಮುಖ್ಯ ಭಾಷಣಕಾರರಾಗಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲೋಕೇಶ್ ಆರ್ ಭಾಗವಹಿಸಿದ್ದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಶೋಕ ಎಚ್ಕೆ, ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ, ಮನೋವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ, ಗೃಹವಿಜ್ಞಾನ ಪ್ರಾಧ್ಯಾಪಕರಾದ ಶ್ರೀಮತಿ ಶ್ವೇತಾ ನಾಯ್ಕ್ ಹಾಗೂ ಶ್ರೀಮತಿ ಫಕೀರಮ್ಮ ಪಿ ಮುರಗೋಡ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹವಾಮಾನ ಇಲಾಖೆಯ ಮುನ್ಸೂಚನೆ ವರದಿಯಂತೆ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಭಾನುವಾರದಂದು ಮಳೆಯು ಸುರಿಯಲಾರಂಭಿಸಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವವರು ಸಮಸ್ಯೆ ಎದುರಿಸಬೇಕಾಯಿತು. ಮಳೆ ಬೆಳಗಿನಿಂದಲೇ ನಿರಂತರವಾಗಿ ಬರುತ್ತಿದ್ದರೂ ಆಗಾಗ ಸ್ವಲ್ಪ ಬಿಡುವು ನೀಡಿ ಮತ್ತೆ ಮಳೆ ರಭಸದಿಂದ ಸುರಿಯುತ್ತಿತ್ತು. ಹಾಸನ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಆಕಾಶ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ಮಕ್ಕಳಿಗೆ ಶಾಲೆ ರಜೆ ಇರುವುದರಿಂದ ಮಳೆಯೂ ಅಷ್ಟೊಂದು ತೊಂದರೆ ಅನಿಸಲಿಲ್ಲ. ಇನ್ನು ರೈತರುಗಳ ಮೊಗದಲ್ಲಿ ಮಂದಹಾಸ ಕಾಣಿಸಿತು. ಅನೇಕ ಕೆರೆ ಕಟ್ಟೆಗಳು ತುಂಬುತ್ತಿತ್ತು. ಎಲ್ಲೆಲ್ಲಿ ರಸ್ತೆ ಮೇಲೆ ಗುಂಡಿಗಳಿದ್ದವು ಅಲ್ಲಿ ನೀರು ತುಂಬಿತ್ತು. ಗುಂಡಿ ಮೇಲೆ ವಾಹನ ಚಲಿಸಿದಾಗ ಕಾರಂಜಿಯಂತೆ ಚಿಮ್ಮುತ್ತಿತ್ತು. ಇನ್ನು ಕೆಲ ಭಾಗದಲ್ಲಿ ಗುಂಡಿಗಳಲ್ಲಿ ಹೆಚ್ಚು ನೀರು ನಿಂತಿದ್ದರಿಂದ ವಾಹನ ಚಾಲಕರು ಗುಂಡಿ ತಪ್ಪಿಸಿ ಪಕ್ಕದಲ್ಲಿ ಚಲಿಸುವುದು ಕಂಡುಬಂದಿತು. ಪಾದಚಾರಿಗಳು ಕೊಡೆಯ ಆಶ್ರಯದಲ್ಲಿ ನಡೆಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಸ್ವಚ್ಛ ಹಾಲು ಉತ್ಪಾದನೆ ಹಾಗೂ ಪಶು ಸಂಬಂಧಿ ರೋಗಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಜರಾದ ಬೆಳಗೋಡಿನ ಪಶುವೈದ್ಯರಾದ ಡಾಕ್ಟರ್ ತಿಮ್ಮೇಗೌಡ ಅವರು ಹಾಲು ಉತ್ಪಾದನೆಯಾಗುವಾಗ ಸ್ವಚ್ಛತೆಗೆ ನೀಡಬೇಕಾದ ಆದ್ಯತೆ, ಹಾಲಿನ ದೂಷಣೆ ತಪ್ಪಿಸುವ ವಿಧಾನಗಳು, ದೊಯ್ಯುವ ಮೊದಲು ಮತ್ತು ನಂತರ ಪಶುವಿನ ಸ್ವಚ್ಛತೆ, ಕೈ ತೊಳೆಯುವ ಸರಿಯಾದ ಕ್ರಮಗಳು ಹಾಗೂ ಹಾಲು ಸಂಗ್ರಹಿಸುವ ಪಾತ್ರೆಗಳ ಶುದ್ಧೀಕರಣದ ಕುರಿತು ವಿವರಿಸಿದರು. ಅದೇ ರೀತಿ ಪಶುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮ್ಯಾಸ್ಟ್ರೈಟಿಸ್, ಎಫ್ಎಂಡಿ, ಉಣ್ಣೆ ರೋಗ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಇಂತಹ ರೋಗಗಳ ತಡೆಗೆ ನಿಯಮಿತ ಲಸಿಕೆ, ಪಶು ಮನೆ ಸ್ವಚ್ಛತೆ, ಸರಿಯಾದ ಆಹಾರ ನಿರ್ವಹಣೆ ಹಾಗೂ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಅಗತ್ಯವೆಂದು ಅವರು ಹೇಳಿದರು. ರೈತರು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪಶುಪಾಲನಾ ಪದ್ಧತಿಗಳಲ್ಲಿ ಶಿಫಾರಸು ಮಾಡಿದ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಭರವಸೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಪ್ ಉಲ್ಲಂಘಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಕಾರಣ ಸದಸ್ಯತ್ವ ಹಾಗೂ ಮಹಾಪೌರ ಸ್ಥಾನ ಕಳೆದುಕೊಳ್ಳುವಂತಾಯಿತು. ವೈಯಕ್ತಿಕವಾಗಿ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಈ ಬೆಳವಣಿಗೆ ಸಂತಸ ತಂದಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಸದಸ್ಯರ ಸಹಕಾರ ಹಾಗೂ ಪಕ್ಷದ ಹಿರಿಯರ ಆಶೀರ್ವಾದದೊಂದಿಗೆ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ಮಹಾಪೌರ ಹೇಮಲತಾ ಕಮಲ್ ಕುಮಾರ್ ಹೇಳಿಕೆ. ಹೂಡಾಗೆ ಭೂಮಿ ನೀಡಿದ ಗ್ರಾಮಸ್ಥರಿಗೆ ಶೀಘ್ರ ನಿವೇಶನ. ಗೇಕರವಳ್ಳಿ ಗ್ರಾಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಬೇಲೂರಿನಲ್ಲಿ ಪ್ರವಾಸಿಗರ ದಂಡು. ಮಳೆಯ ನಡುವೆಯೂ ಚನ್ನಕೇಶವ ದೇಗುಲ ದರ್ಶನ ಮಾಡಿ ಕಣ್ತುಂಬಿಕೊಂಡ ಪ್ರವಾಸಿಗರು. ಜೋರಾದ ವ್ಯಾಪಾರ ಚಟುವಟಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.